ಓಕೆ ಸೊ ನಾ ವಿಶ್ ಮಾಡೋಕ್ಕೂ ಮುಂಚೆನೇ ಕ್ಯಾಂಡಲ್ ಅವರು ಹ್ಯಾಪಿ ಬರ್ಡೇ ಟು ಮೀ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನನ್ನ ಬರ್ಡೇ ವ್ಲಾಗ್. ಸೊ ಟೈಮ್ ಇವಾಗ 12 ಗಂಟೆ ರಾತ್ರಿ. 12 ಗಂಟೆ ರಾತ್ರಿಯಲ್ಲಿ ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇರೋದು ನನ್ನ ಬರ್ಡೇಗೋಸ್ಕರ. ಏನಕ್ಕೆ ಇಷ್ಟೆಲ್ಲ ಜಾತ್ರೆ ಮಾಡ್ಕೊಂಡು ಕೂತಿದ್ದಾಳೆ ಅಂತ ಅಂದ್ಕೊಂಡ್ರೆ ನೀವು, ಹೌದು ನನ್ನ ಬರ್ಡೇ ಇವತ್ತು. ಸೊ ಯಾರಿಗೆಲ್ಲ ಈ ವಿಡಿಯೋ ಹಾಕೋಷ್ಟೊತ್ತಿಗೆ ತುಂಬ ದಿನ ಆಗಿರುತ್ತೆ, ಪರವಾಗಿಲ್ಲ, ಮತ್ತೆ ವಿಶ್ ಮಾಡಿದ್ರೆ ಏನು ಬೇಜಾರಾಗಲ್ಲ. ಗಿಫ್ಟ್ ಕಳಿಸೋರು ಕಳಿಸ್ಬೋದು. ಇನ್ಸ್ಟಾಗ್ರಾಮಲ್ಲಿ ಅಡ್ರೆಸ್ ಕೇಳಿದ್ರೆ ಅಡ್ರೆಸ್ ಕೊಡ್ತೀನಿ. ಸೊ ನನ್ನ ಫಸ್ಟ್ ಕೇಕ್ ಇದು. ನನ್ನ ಇಷ್ಟು ವರ್ಷ ನನಗೆ ಹೇಳೋದಕ್ಕೆ ಬೇಜಾರಾಗ್ತಾ ಇರಲಿಲ್ಲ. ನನ್ನ ಇಷ್ಟನೇ ವರ್ಷದ ಬರ್ಡೇ ಅಂತ ತುಂಬ ರಾಜಾರೋಷವಾಗಿ ಹೇಳ್ತಿದ್ದೆ. ಬಟ್ ಈ ವರ್ಷ ಯಾಕೋ ನನಗೆ ಹೇಳ್ಬೇಕಾ ಬೇಡವಾ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ದ ಪ್ರಾಬ್ಲಮ್ ಇಸ್ ಮದುವೆ ವಯಸ್ಸಾಗ್ತಾ ಉಂಟು. ಓಕೆ, ಸೊ ಕ್ಯಾಂಡಲ್ಗೂ ಇಷ್ಟ ಆಗಲಿಲ್ಲ ವಿಷಯ. ಇಟ್ಸ್ ಓಕೆ. ಸೊ ಏನು ಹೇಳ್ತಾ ಇದ್ದೆ ನಾನು, ಅದಕ್ಕೆ ನನ್ನ ಈ ವರ್ಷದ ಬರ್ಡೇದು ಅಲ್ಲ, ಈ ವರ್ಷಕ್ಕೊಂದೇ ಬರ್ಡೇ ಇರಲಿ ಸಾಯಲಿ, ನನ್ನ 26ನೇ ವರ್ಷದ ಬರ್ಡೇದು ಮೊದಲನೇ ಕೇಕ್. ಸೊ ಫಸ್ಟು ನಾವು ಸ್ಟ್ರಾಬೆರಿ ತಿಂದ್ಬಿಟ್ಟು ನಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡೋಣ. ಸಖತ್ ಹುಳಿ ಇದೆ, ಆದರೂ ತುಂಬ ಸ್ವೀಟ್ ಇರೋ ಥರ ನಾಟಕ ಮಾಡಬೇಕಾಗತ್ತೆ. ಇದು ನಿಜ ಸ್ವೀಟ್ ಇತ್ತು. ವಾವ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ವಿಶ್ ಮಾಡ್ತೀರಾ ಅಂತ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ನಾಳೆ ಬೆಳಗ್ಗೆ ಮತ್ತಿನ್ನಷ್ಟು ಕೇಕ್ ಏನಾದ್ರು ಕಟ್ ಮಾಡಿದೆ ಅದು ಹಾಕ್ತೀನಿ. ಓಕೆ, ಗುಡ್ ನೈಟ್. ಯಮ್ಮಿ. ಫಸ್ಟ್ ತಿಂದಿದ್ದು ಮಾತ್ರ ಉಳಿದಿದ್ದು ಸಖತ್ತಾಗಿದೆ. ಈ ಕೇಕ್ ಆ್ಯಕ್ಚುಲಿ ಪ್ಲೇನ್ ವೈಟ್ ಕೇಕ್ ತರಿಸ್ಕೊಬಿಟ್ಟು ಈ ಥರ ಜಾತ್ರೆ ಎಲ್ಲ ನಾನೇ ಮಾಡಿರೋದು. ಹೆಂಗಿದೆ ನಮ್ಮ ಎಸ್ಥೆಟಿಕ್ಸ್ ಹೇಗಿದೆ ಅಂತ ಹೇಳಿ. ಎಸ್ಥೆಟಿಕ್ ಆಗಿರಬೇಕು ಇದ್ರಲ್ಲ, ಎಸ್ಥೆಟಿಕ್ ಆಗಿ ಮಾಡಿದ್ದೀನಿ. ಅಷ್ಟು ಎಸ್ಥೆಟಿಕ್ ಇಲ್ಲದೆ ಇರ್ಬೋದು, ಬಟ್ ನನಗೆ ಇಷ್ಟೇ ಎಸ್ಥೆಟಿಕ್ಸ್ ಬರೋದು. ಓಕೆ, ಸೊ ನಾ ವಿಶ್ ಮಾಡೋಕ್ಕೂ ಮುಂಚೆನೇ ಕ್ಯಾಂಡಲ್ ಅವರು ಬ್ರೋ ಹಂಗಾದಾಗ ಬೇಜಾರು ಮಾಡ್ಕೊಬೇಡಿ. ಮತ್ತೆ ಇನ್ನೊಂದ್ಸತಿ ಕಲಿಸಿ ಇಟ್ಕೊಂಡು ವಿಶ್ ಮಾಡಿ. ಓಕೆ, ಏನು ವಿಶ್ ಮಾಡಿದೆ ಅಂತಲೇ ಮರ್ತಿದ್ದೆ. ಓಕೆ ಗೈಸ್, ನಾಳೆ ಬೆಳಗ್ಗೆ ಇವಾಗ ಹೊರಟು ಚರ್ಚಿಗೆ ಹೋಗಬೇಕು. ಚರ್ಚಿಗೆ ಹೋಗಾದ್ಮೇಲೆ ನನ್ನ ತಂಗಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾಳೆ. ಸೊ ಅಲ್ಲಿಗೆ ಹೋಗಬೇಕು. ಏನೇನೋ ಪ್ಲ್ಯಾನ್ಸ್ ಇದೆ. ನಾನೊಂದು ಚೈನ್ ತೊಗೊಂಡಿದ್ದೆ, ಲೇಯರ್ಡ್ ಚೈನ್ ಆಯಿತಾ. ಆ ಲೇಯರ್ಡ್ ಚೈನ್ ಈ ಡ್ರೆಸ್ಸಿಗೆ ಸಖತ್ತಾಗಿ ಕಾಣ್ತಾ ಇತ್ತು, ಬಟ್ ಅದು ಎಲ್ಲಿಟ್ಟೆ ಅಂತಲೇ ಗೊತ್ತಿಲ್ಲ. ಬೇಜಾರಾಗ್ತಾ ಇದೆ ಇವಾಗ. ಇಟ್ಸ್ ಓಕೆ. ಸೊ ಬರ್ಡೇ ಸೆಲೆಬ್ರೇಷನ್ ನಾವು ನೆನೆ ರಾತ್ರಿ ಮಾಡಿದ್ದು ಎಲ್ಲ ಹಂಗಾಗಿ ಇದೆ, ಕ್ಲೀನ್ ಮಾಡಿಲ್ಲ. ತಂಗಿ ಜೊತೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿ ಚರ್ಚಿಗೆ ಹೋಗಿ ತುಂಬ ಕೆಲಸ ಇದೆ. ಇವಾಗ ಚರ್ಚಿಗೆ ಬಂದಿದ್ದಾಯಿತು, ಪ್ರೇ ಮಾಡಿದ್ದಾಯಿತು. ಏನು ಜಾಸ್ತಿ ಏನು ಪ್ರೇ ಮಾಡಿಲ್ಲ, ಸ್ವಲ್ಪ ಪ್ರೇ ಮಾಡಿದೆ. ಏನಾದರೂ ಒಳ್ಳೇದು ಮಾಡೋಕ್ಕೆ ಅನ್ಸಿದ್ರೆ ಮಾಡಿ ಅಂತ. ತುಂಬ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು ನಾವು ಯಾರಿಗೂ. ಅವ್ರಿಗಿಷ್ಟ ಆದರೆ ಅವ್ರು ಮಾಡ್ತಾರೆ. ನಾವು ಯಾವತ್ತು ಹಿಂಗೆ ಬೇಕು ಹಂಗೆ ಬೇಕು ಅಂತ ಯಾರಿಗೆ ಗೊತ್ತು. ಅವ್ರ ಪ್ಲ್ಯಾನ್ಸ್ ನಮ್ಮ ಪ್ಲ್ಯಾನ್ಸ್ಗಿಂತ ದೊಡ್ಡ ಪ್ಲ್ಯಾನ್ಸ್ ಆಗಿದ್ದರೆ. ಸೊ ಪ್ರೇ ಮಾಡಾಯಿತು. ಇವಾಗಿನ್ನು ನನ್ನ ತಂಗಿ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ಬಿಟ್ಟು ಹಾಡು ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾಳೆ. ಅಲ್ಲಿಗೆ ಹೋಗ್ತಾಯಿದ್ದೀನಿ. ಓಕೆ, ಸಿ ಯು ದೇರ್. ಅವಳು ಆ್ಯಕ್ಚುಲಿ ಲೊಕೇಶನ್ ಹೇಳಿರಲಿಲ್ಲ, ಆಮೇಲೆ ನೋಡಿದ್ರೆ ಗೊತ್ತಾಯಿತು. ಓಹ್ ಬಂದು ಜೆನಿ ಬಂದು. ಓಕೆ, ಸೊ ಲೇಟರಸಲ್ಲಿ ನಾನು ಆ್ಯಕ್ಚುಲಿ ನನ್ನ ಇಲ್ಲೇ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀನಿ 2024 ಅನಿಸುತ್ತೆ. ಸೊ ನಾನು ನನ್ನ ತಂಗಿ ಬಂದುಬಿಟ್ಟು ಲಿಫ್ಟ್ ಹತ್ತಿದ್ವಿ. ಲಿಫ್ಟು ಆಫ್ ಆಗಿದೆ. ಸೊ ಯಾವತ್ತೂ ಲಿಫ್ಟಲ್ಲಿ ಬ್ಲಾಕ್ ಆದಾಗ ಎದುರುಕೋಬಾರ್ದು. ಒಂದು ಸ್ವಲ್ಪ ಹೊತ್ತಾದರೆ ಎದುರುಕೋಬೇಡಿ, ಜಾಸ್ತಿ ಎತ್ತಿದ್ರೆ ಸ್ವಲ್ಪ ಎದುರುಕೊಳ್ಳಿ. ಬಟ್ ಇವಾಗ ಇದು ಎಷ್ಟೊತ್ತು ಈ ಥರ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಒಂದು 2 ಮಿನಿಟ್ಸಲ್ಲಿ ಲಿಫ್ಟ್ ಓಪನ್ ಆಯಿತು. ಎದ್ರುಕೊಳ್ಳೋಂಥದ್ದು ಏನೂ ಆಗಲಿಲ್ಲ. ನಾನು ಅಂದ್ಕೊಂಡೆ ಓಕೆ, ನನ್ನ ಬರ್ಡೇ ಲಾಸ್ಟ್ ಇಲ್ಲೇ ಆಗೋಯ್ತೇನೋ ಅಂತ. ಕಾಪಿರೈಟ್ ಇಶ್ಯೂಸ್ ಇರೋದ್ರಿಂದ ಮ್ಯೂಟ್ ಮಾಡಾಕಿದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್ ಗೈಸ್. ಓಕೆ, ನಾನು ಮತ್ತು ನನ್ನ ತಂಗಿ ಇವಾಗ ಫ್ರೆಶ್ ಕ್ಯಾಚ್ ಸೀ ಫುಡ್ಡಿಗೆ ಬಂದಿದ್ದೀವಿ. ಅವಳಿಗೆ ಸೀ ಫುಡ್ ಇಷ್ಟ ಇಲ್ಲ. ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡಿಸಿರೋದಕ್ಕೆ ಪಾರ್ಟಿ ಕೊಡಿಸ್ಬೇಕಲ್ಲ. ಸೊ ಅವಳು ಹೇಗೂ ನಾನ್ ವೆಜ್ ತಿಂತಾಯಿಲ್ಲ.
ನಾನಾದ್ರು ನಾನ್ ವೆಜ್ ತಿಂತೀನಿ ಅಂತ ಬಂದಿದ್ದೀನಿ, ಅವಳಿಗೆ ವೆಜ್ ಸಾಕತ್ತೆ. ಸೊ ಲೆಟ್ಸ್ ಗೆಟ್ ಇನ್. ಸೀ ಫುಡ್ ತಿನ್ನೋದಂದರೆ ನನಗೆ ತುಂಬ ಇಷ್ಟ. ನನಗೆ ಚಿಕನ್ಗಿಂತ ಜಾಸ್ತಿ ಇಷ್ಟ ಸೀ ಫುಡ್. ನಾನು ನೇಲ್ಸ್ ಮತ್ತೆ ಫ್ಲಾಂಟ್ ಮಾಡ್ತಾಯಿದ್ದೀನಿ ನೋಡಿ. ಥ್ಯಾಂಕ್ ಯು. ಮೈಂಡೇ ಮಾಡಿಲ್ಲ ರೀ, ಥ್ಯಾಂಕ್ ಯು ಅಂದರೆ ಅಂತ ಅಂದ್ಬಿಟ್ಟು ಹೋದ್ರು. ವೆರಿ ಬ್ಯಾಡ್. ಓಕೆ, ಏನು ಆರ್ಡರ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಎಲ್ಲ ಸರಿ ಬಂದಾಗ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ, ಅದಕ್ಕೆ ಒಳ್ಳೆ ಕರ್ಕೊಬಂದೆ. ವೆಲ್ಕಮ್ ಡ್ರಿಂಕ್ ಇರುತ್ತೆ ಮತ್ತು ಸ್ಯಾಲೆಡ್ ಕೊಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ ಅಂತ. ಈ ಸತಿ ಕೊಡ್ತಾನೆ ಇಲ್ಲ ಎಂತ. ನನ್ನ ಮಕ್ಕಳು ನನ್ನ ಚಿಕ್ಕ ಹುಡುಗಿ ಅಂತ ಅನ್ಕೊಬಿಟ್ಟಿದ್ದಾರೆ. ಸೊ ತಂದರೆ ಅವ್ರಿಗೆ ಒಳ್ಳೇದು. ನನ್ನ ತಂಗಿ ಡೈರೆಕ್ಟಾಗಿ ಕೇಳೋದು, ಎಲ್ಲಿ ವೆಲ್ಕಮ್ ಡ್ರಿಂಕ್ ಎಲ್ಲಿ ಮೇಡಮ್ ಅಂತ. ಮ್ಯಾಮ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಅನ್ಕೊಟ್ಟು. ಸಮ್ಟೈಮ್ಸ್ ವಿ ಶುಡ್ ಓಪನ್ ಅವರ್ ಮೌತ್ ಆ್ಯಂಡ್ ಆಸ್ಕ್ ದೆನ್ ಓನ್ಲಿ ದೇ ವಿಲ್ ಡೂ ಥಿಂಗ್ಸ್. ಲೆಟ್ ಮಿ ಟೇಸ್ಟ್. ಲಾಸ್ಟ್ ಸತಿ ಬಂದಾಗ ಗ್ರೀನ್ ಕೊಟ್ಟಿದ್ರು. ಇದು ಯಾವುದಿದು? ಯಾವುದೋ ಗೊತ್ತಿರೋ ಫ್ಲೇವರ್ ಇದು. ಸೀಬೆಕಾಯಿ ಫ್ಲೇವರ್. ಓಕೆ, ಸ್ಯಾಲೆಡು ಬಂತು. ಇದೆಲ್ಲ ಫ್ರೀಯಾಗಿ ಕೊಡೋದು, ದೇ ವೋಂಟ್ ಚಾರ್ಜ್ ಫಾರ್ ಇಟ್. ಸಕ್ಕತ್ತಾಗಿರುತ್ತೆ. ಪೈನಾಪಲು, ಕುಕ್ಕುಂಬರ್ ಆ್ಯಂಡ್ ಪೀನಟ್ಸ್. ನಂದು ಮೋಸ್ಟ್ ಫೇವ್ರೆಟ್ ಫುಡ್ ಅಂದರೆ ನೀರು ದೋಸೆ ಮತ್ತು ಪ್ರಾನ್ಸ್ ಗೀ ರೋಸ್ಟ್. ಇದು ನಾನು ಎಷ್ಟು ತಿಂದ್ರೂ ನನಗೆ ಬೋರ್ ಆಗೋಲ್ಲ. ಕೆಲವೊಬ್ರು ಹೇಳ್ತಾರೆ ಅದು ಬಿಟ್ಟು ನಿಂಗೆ ಬೇರೆ ಏನೂ ತಿನ್ನೋಕ್ಕಾಗಲ್ಲ, ಬರೀ ಇದೇ ತಿಂತೀಯಲ್ಲ. ಹೌದು, ನಾನು ಸಾಯೋ ತನಕನೂ ಇದನ್ನೇ ತಿಂತೀನಿ. ನಂಗೆ ಇದೇನೇ ಇಷ್ಟ, ನಾನು ಇದನ್ನೇ ತಿನ್ನೋದು. ಬೇರೆ ಟ್ರೈ ಮಾಡಿದ್ರೆ ನಾನು ಬೇರೆ ಟ್ರೈ ಮಾಡಲ್ಲ, ನಾನು ಇದನ್ನೇ ಮಾಡೋದು. ಯಾಕೆ ನನಗೆ ಇದು ತುಂಬ ಇಷ್ಟ. ಇಷ್ಟು ಹೇಳೋಕ್ಕೆ ಇಷ್ಟಪಡ. ತಿಂದಾಯಿತು, ಹೊಟ್ಟೆ ಫುಲ್ಲಾಗಿದೆ. ಬಿಟ್ಟರೆ ಇಲ್ಲೇ ಮಲ್ಕೋಬೋದು, ಬಟ್ ಮಲ್ಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಹೊರಡ್ತೀವಿ. ಸುಸ್ತಾಗೋಯ್ತು, ತುಂಬ ತಿಂದ್ಬಿಟ್ವಿ, ಫಿನಿಷ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ ಗೈಸ್, ಇನ್ನು ಮತ್ತೆ ಸಂಜೆ ಸಿಗ್ತೀನಿ. ಅಂಚುದಾನ್ ಯು ನೋ ವೇರ್ ಆಮ್ ಐ? ಇನ್ ರ್ಯಾಡಿಸನ್ ಬ್ಲೂ. ಯಾ, ಐ ಆಮ್ ಹಿಯರ್ ಫಾರ್ ಮೈ ಬರ್ಡೇ ಸೆಲೆಬ್ರೇಷನ್. ನನಗೆ ರ್ಯಾಡಿಸನ್ ಬ್ಲೂ ಬಂದ್ಬಿಟ್ಟು ಒಂದು ಕೇಕ್ ಕಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಅದಕ್ಕೋಸ್ಕರ ರ್ಯಾಡಿಸನ್ ಬ್ಲೂಗೆ ಬಂದಿದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಸಖತ್ತಾಗಿದೆ. ಇದಾಗಿತ್ತು ನಮ್ಮ ಬರ್ಡೇ ಡಿನ್ನರ್. ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡ್ತಾ ಇಲ್ವೋ ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ಮುಂದೆ ನೋಡಿ ನಾನು ಹೇಳ್ತೀನಿ. ನನಗೆ ಆನೆಸ್ಟಾಗಿ ಅನಿಸಿದ್ದು, ನಿಮಗೆ ಇಲ್ಲಿಗೆ ಬರಬೇಕು ಅಂತಂದರೆ ಬನ್ನಿಬಿಟ್ರೆ ಅನ್ಲಿಮಿಟೆಡ್ ಬೊಫೆ ತಿನ್ನೋದಕ್ಕೋಸ್ಕರ ರ್ಯಾಡಿಸನ್ ಬ್ಲೂಗೆ ಬರಬೇಕು ಅಂತಿಲ್ಲ. ವರ್ತ್ ಖಂಡಿತ ಇಲ್ಲ ತಿನ್ನೋಕ್ಕೂ. ಆ್ಯಂಡ್ ಐ ಡಿಂಟ್ ಫೈಂಡ್ ಇಟ್ ಟೇಸ್ಟಿ ಆಲ್ಸೋ. ನಾನು ಆ್ಯಕ್ಚುಲಿ ವಂಡರ್ಲಾದಲ್ಲಿ ಒಂದು ಸತಿ ಅನ್ಲಿಮಿಟೆಡ್ ಬೊಫೆ ತೊಗೊಂಡೆ. ದ್ಯಾಟ್ ವಾಸ್ ಫಾರ್ ಬೆಟರ್. ಪ್ಲೀಸ್, ಯಾರು ರಿಚ್ ಕಿಡ್ಸ್ ಡೋಂಟ್ ಗೆಟ್ ಅಫೆಂಡೆಡ್. ಬಟ್ ನನಗೆ ನಿಜವಾಗ್ಲೂ ಫುಡ್ ಯಾವುದೂ ಇಷ್ಟ ಆಗಲಿಲ್ಲ. ಯಾವುದೂ ನನಗೆ ಒಂದೂ ಇಷ್ಟ ಆಗಲಿಲ್ಲ. ಸುಮ್ಮನೆ ಸ್ಮಾಲ್ ಲೈಕ್ ಈ ಹೋಟೆಲಿಗೆ ಬರೋದಕ್ಕೆ ಅಂತ ಪೇ ಮಾಡಬೇಕು ಬಿಟ್ಟರೆ, ಟು ಬಿ ವೆರಿ ಆನೆಸ್ಟ್ ನನಗೆ ಏನೂ ಇಷ್ಟ ಆಗಲಿಲ್ಲ. ಏನೂ ತಿನ್ನಲೂ ಇಲ್ಲ. ನಾನು ತಿಂದಿದ್ದೇನು ಅಂದರೆ ನಗ್ತೀರ ನೀವು, ಅನ್ನ ರಸಮ್ ತಿಂದೆ. ಆ ರಸಮ್ ಕೂಡ ಖರಾಬಾಗಿತ್ತು. ನಂಗೆ ಹೇಳ್ಬಾರ್ದು, ಬಟ್ ವಿ ಆರ್ ಪೇಯಿಂಗ್ ಸೋ ಮಚ್. ಅವಾಗ ಅದರದ್ದು ವರ್ತ್ ಇರೋ ಥರ ಫುಡ್ ಇದ್ದರೆ ವಿ ಕ್ಯಾನ್ ಪೇ. ಬಟ್ ಐ ಡಿಂಟ್ ಫೀಲ್ ಇಟ್ ವಾಸ್ ವರ್ತ್ ಇಟ್ ಅಂತ. ಅದು ಬಿಟ್ಟರೆ ನಿಮ್ಗೆ ಇಲ್ಲಿ ಬರಬೇಕು ಅಂತ ಆಸೆ ಇದೆ, ಆ ಥರ ಇದ್ದರೆ ಮಾತ್ರ ಬನ್ನಿ. ಅದು ಬಿಟ್ಟರೆ ಸುಮ್ಮನೆ ಒಳ್ಳೆ ಫುಡ್ ತಿನ್ನೋಣ ಅಂತ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬರೋರು ಯಾರು ಫುಡ್ ತಿನ್ನೋಕ್ಕೆ ಅಂತ ಬರಲ್ಲ. ಇಲ್ಲಿ ಬಂದ್ಬಿಟ್ಟು ಒಳ್ಳೆ ಫೋಟೋಸ್ ತೆಗಿಸ್ಕೊಳಕ್ಕೆ ನಾನು ಒಬ್ಬಳೇ ಜಾತ್ರೆ ಅಂತ ಅಂದ್ಕೊಂಡೆ. ಬಂದಿರೋರೆಲ್ಲ ಊಟ ಸ್ವಲ್ಪನೇ ಮಾಡಿಬಿಟ್ಟು ಬಂದು ಫೋಟೋ ತೆಗಿಸ್ತೀವಿ. ಇವಾಗಲೂ ಆ ಕಡೆ ಎಲ್ಲ ಫೋಟೋಶೂಟ್ ನಡೀತಾ ಇದೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಬಂದಿದ್ದು ಇಷ್ಟ ಆಯಿತು, ಹೋಟೆಲ್ ಇಷ್ಟ ಆಯಿತು, ಆಂಬಿಯನ್ಸ್ ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು. ಬಟ್ ಫುಡ್ ಇಷ್ಟ ಆಯಿತಾ? ಇಲ್ಲ. ನಾವು ಫಸ್ಟ್ ಆಫ್ ಆಲ್ ಬಂದಿರೋದು ಮೇಯ್ನಾಗಿ ಫುಡ್ಡುಗಲ್ಲ, ಇಲ್ಲಿರೋ ಆ್ಯಂಬಿಯನ್ಸಿಗೆ ಇಲ್ಲಿ ಏನಿದೆ ಅಂತ ನೋಡೋದು. ಕೇಕ್ ಕಟ್ ಮಾಡಿ ಕೇಕ್ಗಳು ತಿಂದು ತಿನ್ನೋಕ್ಕೆ ಅನಿಸಲ್ಲ ಬರ್ಡೇ ದಿನ. ಯಾಕೋ ಏನೂ ತಿನ್ನೋಕ್ಕೆ ಆಗಲಿಲ್ಲ. ಇವಾಗ ಸ್ವಲ್ಪ ಫೋಟೋಸ್ ಎಲ್ಲ ತೊಗೋಬೇಕಲ್ಲ ಬಂದಿದ್ದಕ್ಕೆ, ಫೋಟೋಸ್ ಎಲ್ಲ ತೊಗೊಬಿಟ್ಟು ಹೊರಡೋದು. ಸೊ ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್. ಚೆನ್ನಾಗಿತ್ತು ನನ್ನ ಬರ್ಡೇ. ಇನ್ನೇನಾದ್ರು ಹೇಳೋದಿದೆಯಾ? ಇಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾಪಿ ಬರ್ಡೇ ಟು ಮೀ. ಇನ್ನೊಂದು ಸರಿ ಕೊನೆಯದಾಗಿ ನೋಡಿಬಿಡಿ, ನೋಡಿ ಈ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಾಯಿದೆ ತಾನೆ, ಸಖತ್ತಾಗಿ ಮ್ಯಾಚ್ ಆಗ್ತಾಯಿದೆ ತಾನೆ. ನಂಗೆ ತುಂಬ ಇಷ್ಟ ಆಯಿತು. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಹಂಗಲ್ಲ, ಬಾಯ್
ಬಿಕಾಸ್ ಐ ಶುಡ್ ಫ್ಲಾಂಟ್ ಮೈ ನೇಲ್ಸ್ ಗೈಸ್. ಈ ಥರ ಬಾಯ್ ಮಾಡಿದ್ರೆ ಯಾರಿಗೂ ನೇಲ್ಸ್ ಕಾಣಲ್ಲ. ಅವಾಗ ನೇಲ್ ಆರ್ಟ್ ಮಾಡಿಸ್ಕೊಂಡವ್ರು ಏನು ಮಾಡಬೇಕು, ಈ ಥರ ಇಟ್ಕೊಂಡು ಬಾಯ್ ಅನ್ಬೇಕು, ಅವಾಗ ಎಲ್ರಿಗೂ ಕಾಣುತ್ತೆ ನೇಲ್ಸ್. ಓಕೆ, ಬಾಯ್ ಆ್ಯಂಟಿಲ್ ನೆಕ್ಸ್ಟ್ ಟೈಮ್ ರ್ಯಾಟ್ಸ್ ಆ್ಯಂಡ್ ಬ್ಲೂ. ಇದು ಯಾವಾಗ ಗೊತ್ತಿಲ್ಲ ಬಟ್ ಸ್ಟಿಲ್ ನಂಗೆ ಜಾಗ ಸಖತ್ ಇಷ್ಟ ಇದು. ಆ ಲೈಟಿಂಗ್ಸ್ ನಮ್ಮ ಮನೆಗೆ ಈ ಥರ ಲೈಟಿಂಗ್ಸ್ ಮಾಡಿಸ್ಬೇಕು. ಲೈಟ್ ಹಾಕಿದ ತಕ್ಷಣ ವ್ಲಾಗ್ ಮಾಡೋದಕ್ಕೆ ಏನು ಎಕ್ಸ್ಟ್ರಾ ಲೈಟ್ಸೇ ಬೇಡ, ಅಷ್ಟು ಲೈಟ್ಸ್ ಇದೆ, ಟೂ ಮಚ್ ಆಫ್ ಲೈಟ್ಸ್. ಇಲ್ಲೇ ಬಂದುಬಿಟ್ಟು ಡೈಲಿ ಗೈಸ್ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅನ್ಸುತ್ತೆ. ಬಟ್ ಹೊರಗಡೆ ಆಗ್ತಾರೆ ಅಂತ ನಂಗೆ ಗೊತ್ತಿರೋದ್ರಿಂದ ನಾನು ಬಾಯಿ ಮುಚ್ಕೊಂಡಿದ್ದೀನಿ. ಓಕೆ, ನಂಗೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಓಕೆ, ಹೋಗ್ತೀನಿ, ನೀವು ಲೇಟ್ ಆಯಿತು. ಐ ಡೋಂಟ್ ವಾಂಟ್ ಟು ಗೋ, ಐ ಮಿಸ್ ಯು. ರಿಯಲಿ ಲೈಕ್ ಇಟ್. ಓಕೆ, ಆಚೆ ಬಂದೆ. ಓಕೆ ಗೈಸ್, ಗುಡ್ ನೈಟ್.